ನಮಸ್ಕಾರ. ಎಜುನೇಟ್ಸ್ಗೆ ಸ್ವಾಗತ. ನಾನು ಮೃತ್ಯುಂಜಯ್ ಕಬ್ಬೂರ್. 1 ವರ್ಷದ ಬಿ.ಎಡ್ ಕೋರ್ಸ್ ಯಾವಾಗ ಆರಂಭ ಆಗುತ್ತೆ? NCT ಹೇಳಿತು 2026-27ನೇ ಶೈಕ್ಷಣಿಕ ಸಾಲಿನಿಂದ ನಾವು 1 ವರ್ಷದ ಬಿ.ಎಡ್ ಕೋರ್ಸನ್ನು ಆರಂಭ ಮಾಡ್ತೀವಿ ಅಂತ ಹೇಳಿ. ಈ ಕುರಿತು ಏನು ಅಪ್ಡೇಟ್ಸ್ ಇದೆ, ಇದರ ಜೊತೆಗೆ ITEP ಅಂತ ಹೇಳಿ ಮತ್ತೊಂದು ಪ್ರೋಗ್ರಾಮ್ ಅನ್ನು ಕೂಡ NCT ಇದೀಗ ಲಾಂಚ್ ಮಾಡಿದೆ. ITEP ಅಂದ್ರೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಮ್ ಅನ್ನುವಂಥದ್ದು 4 ವರ್ಷದ ಒಂದು ಇಂಟಿಗ್ರೇಟೆಡ್ ಕೋರ್ಸು. BA ಅಥವಾ BSc ಜೊತೆಗೆ B.Ed ಅನ್ನ ಇಂಟಿಗ್ರೇಟ್ ಮಾಡಿ ಒಟ್ಟಾರೆಯಾಗಿ ನಿಮ್ಮ ಡಿಗ್ರಿನೂ ಮುಗಿತು, ಹಾಗೆ ನಿಮ್ಮ B.Ed ಕೂಡ ಮುಗಿತು ಅನ್ನುವಂತಹ ಲೆಕ್ಕದಲ್ಲಿ ಈ 4 ವರ್ಷದ ಹೊಸ ಪ್ರೋಗ್ರಾಮ್ ಅನ್ನು ಕೂಡ ಲಾಂಚ್ ಮಾಡಲಾಗಿದ್ದು, ಈ ಎಲ್ಲ ವಿಷಯಗಳ ಕುರಿತಾಗಿ ಒಂದಷ್ಟು ವಿವರಗಳನ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವೇನಾದರೂ ಎಜು ನೀಡ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆದ್ಮೇಲೆ 1 ವರ್ಷದ B.Ed ಕೋರ್ಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ಸ್ ಎಜುಕೇಶನ್ ಏನಿದೆ ಅದು 2026-27ನೇ ಶೈಕ್ಷಣಿಕ ಸಾಲಿನಿಂದ 1 ವರ್ಷದ B.Ed ಕೋರ್ಸ್ನ ಆರಂಭ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ ನಂತರ ಇದು ಯಾರಿಗೆ ಅನ್ವಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಉದ್ಭವ ಆದಾಗ ಇದು ಯಾರು 4 ವರ್ಷದ NEP ಅಡಿಯಲ್ಲಿನ ಡಿಗ್ರಿ ಪಾಸ್ ಆಗಿದ್ದಾರೆ, ಅಂದ್ರೆ 4 ವರ್ಷದ BA BCom BSc ಯಾವುದೇ ಡಿಗ್ರಿನ ಪಾಸ್ ಆಗಿರ್ತಾರೆ, NEP ಪ್ರಕಾರ 4 ವರ್ಷ ಡಿಗ್ರಿ ಅವರಿಗೆ ಮಾತ್ರ 1 ವರ್ಷದ ಈ ಒಂದು B.Ed ಅನ್ವಯ ಆಗುತ್ತೆ. ಜೊತೆಗೆ ಯಾರೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿದ್ದಾರೆ MA MCom MSc ಒಂದು 4 ವರ್ಷದ ಡಿಗ್ರಿನಾದ್ರೂ ಪಾಸ್ ಆಗಿರಬೇಕು ಅಥವಾ ಮಾಸ್ಟರ್ ಡಿಗ್ರಿ ಮಾಡಿದಂಥವ್ರಾದ್ರೂ ಆಗಿರಬೇಕು. ಇವರಿಬ್ಬರಿಗೂ ಅಂದ್ರೆ 2 ರೀತಿ ಅಭ್ಯರ್ಥಿಗಳಿಗೆ 1 ವರ್ಷದ B.Ed ಅನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದಾಗಿ ಈಗಾಗಲೇ NCT ಹೇಳಿತ್ತು. ಮುಂದುವರೆದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮತ್ತಷ್ಟು ಮಾಹಿತಿಗಳು ಅಪ್ಡೇಟೆಡ್ ಆದಂತಹ ವಿಷಯಗಳನ್ನು NCT ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಪಡಿಸಿಲ್ಲ ಅನ್ನುವುದರ ಜೊತೆಗೆ 1 ವರ್ಷದ B.Ed ಕೋರ್ಸನ್ನ ಈ ವರ್ಷದಿಂದ ಆರಂಭ ಮಾಡೋದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಪ್ರಿಪರೇಷನ್ಸ್ ನಡೀತಾ ಇವೆ ಅನ್ನುವಂಥ ಮಾಹಿತಿ NCT ಕಡೆಯಿಂದ ಕೂಡ ಬಂದಿರುವಂಥದ್ದು. ಅದರ ಜೊತೆಗೆ ITEP ಅನ್ನುವಂಥ ಮತ್ತೊಂದು ಹೊಸ ಕೋರ್ಸ್ ಅನ್ನು ಕೂಡ ಲಾಂಚ್ ಮಾಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಕರ್ನಾಟಕದ ಅಂಕೋಲಾದಲ್ಲಿ ಮತ್ತೆ ಬಾಗಲಕೋಟೆನಲ್ಲಿ 2 ಕಾಲೇಜುಗಳಲ್ಲಿ ಈ ಒಂದು ಕೋರ್ಸ್ ಅನ್ನು ಕೂಡ ಆಫರ್ ಮಾಡ್ತಾ ಇದ್ದಾರೆ. ಸೊ KLE ಕಾಲೇಜ್ ಅಂಕೋಲಾ ಇರಬಹುದು, ಹಾಗೆ ಬಸವೇಶ್ವರ ಕಾಲೇಜ್ ಬಾಗಲಕೋಟೆ ಇರಬಹುದು, ಅಲ್ಲಿ ITEP ಕಾಲೇಜುಗಳನ್ನು ಆರಂಭ ಮಾಡ್ತಾ ಇದ್ದಾರೆ. ITEP ಅಂತಂದ್ರೆ ಇಂಟಿಗ್ರೇಟೆಡ್ ಟೀಚರ್ಸ್ ಎಜುಕೇಶನ್ ಪ್ರೋಗ್ರಾಮ್ ಅಂತ ಹೇಳಿ ಇದು 4 ವರ್ಷದ ಒಂದು ಕೋರ್ಸ್ ಆಗಿರುತ್ತೆ. PUC ನಂತರ ನೀವು ಡೈರೆಕ್ಟ್ ಆಗಿ ಅಡ್ಮಿಷನ್ ತಗೋಬಹುದು. PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದಾದ್ರೂ ಮುಗಿಸಿ ನೀವು BA B.Ed ಅಥವಾ BSc B.Edಗೆ ಇಂಟಿಗ್ರೇಟೆಡ್ ಆಗಿರುವಂಥ ಒಂದೇ ಕೋರ್ಸು. 3 ವರ್ಷ ಡಿಗ್ರಿ ಮಾಡಿ ಅಥವಾ 4 ವರ್ಷ ಡಿಗ್ರಿ ಮಾಡಿ ಮತ್ತು 1 ವರ್ಷನೋ 2 ವರ್ಷನೋ B.Ed ಮಾಡೋದಕ್ಕಿಂತ ನೀವು PUC ಮೇಲೆ ಮಾಡಿದ್ರೆ ಅಂದರೆ 4 ವರ್ಷದ್ದಾಗಿರುತ್ತೆ. ನಿಮ್ಮದು ಡಿಗ್ರಿನೂ ಅದರಲ್ಲೇ ಕಂಪ್ಲೀಟ್ ಆಗುತ್ತೆ, B.Ed ಅದರಲ್ಲೇ ಕಂಪ್ಲೀಟ್ ಆಗುತ್ತೆ. ಇದೇ ಶೈಕ್ಷಣಿಕ ವರ್ಷದಿಂದ ಬಾಗಲಕೋಟೆ ಮತ್ತು ಅಂಕೋಲಾದಲ್ಲಿ ನನಗೆ ಮಾಹಿತಿ ಇರೋ ಪ್ರಕಾರ 2 ಕಡೆ ಓಪನ್ ಆಗ್ತದೆ ಶೂರ್ ಆಗಿ. ಇನ್ನುಳಿದ ಬೇರೆ ಕಾಲೇಜುಗಳಲ್ಲೂ ಕೂಡ ಓಪನ್ ಆಗ್ತಾ ಇದೆ. ಆ ಒಂದು ಲಿಸ್ಟ್ ಆಫ್ ಕಾಲೇಜುಗಳ ಬಗ್ಗೆ, ಆ ಕಾರ್ಯಕ್ರಮದ ಒಂದು ನೇಚರ್ ಬಗ್ಗೆ, ಸ್ವರೂಪದ ಬಗ್ಗೆ, ಏನೇನು ಡಿಸೈನ್ ಮಾಡಿದ್ದಾರೆ, ಹೆಂಗೆ ಆ ಕಾರ್ಯಕ್ರಮವನ್ನು ಡಿಸೈನ್ ಮಾಡಿದ್ದಾರೆ, ಏನಿದೆ ಅನ್ನುವಂಥ ಡೀಟೇಲ್ಸನ್ನು ಖಂಡಿತವಾಗಿಯೂ ಮತ್ತೆ ನಾನು ಡಿಟೇಲ್ಡ್ ಆಗಿ ಮತ್ತೊಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ಮಾತನಾಡ್ತೀನಿ. ITEP ಕೋರ್ಸ್ ಕೂಡ NEPಯ ಒಂದು ಭಾಗವೇ ಹೌದು ಮತ್ತು 1 ವರ್ಷದ B.Ed ಅನ್ನು ಜಾರಿಗೆ ತರುವುದಕ್ಕೆ ಪೂರಕವಾಗಿ ಬಂದಂತಹ ಒಂದು ಕಾರ್ಯಕ್ರಮ ಅದು. 4 ವರ್ಷದ ಕೋರ್ಸ್ ಆಗಿರೋದ್ರಿಂದ ನಿಮ್ಮ ಡಿಗ್ರಿ ಪ್ಲಸ್ B.Ed ಎರಡು ಒಂದರಲ್ಲೇ ಮುಗಿದ್ಬಿಡತ್ತೆ, ಮತ್ತೆ ನೀವು ಸಪ್ರೇಟ್ ಆಗಿ ಅದಕ್ಕೆ ಸಮಯವನ್ನು ವ್ಯಯಿಸಬೇಕಾಗಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಇನ್ನು ಮುಂದುವರೆದು 1 ವರ್ಷದ B.Ed ಏನಿದೆ ಮಾಸ್ಟರ್ ಡಿಗ್ರಿ ಮಾಡಿದಂಥವ್ರು ಮತ್ತೆ 4 ವರ್ಷದ ಡಿಗ್ರಿ ಮಾಡಿದಂಥವರಿಗೆ ಸಂಬಂಧಪಟ್ಟಂತೆ ಅದು ಕೂಡ ಇದೇ ಶೈಕ್ಷಣಿಕ ವರ್ಷ 26-27ನೇ ಶೈಕ್ಷಣಿಕ ಸಾಲಿನಿಂದ ಆರಂಭವಾಗುವ ಎಲ್ಲ ಸಾಧ್ಯತೆಗಳಿದೆ. ವೇಟ್ ಮಾಡಿ ನೋಡೋಣ, ಕಾದ್ ನೋಡೋಣ NCT ಇಂದ ಏನು ರೂಲ್ಸ್ಗಳು ಬರುತ್ತೆ ಅಂತ. ನಾನು ಕೂಡ NCTಗೆ ಮೇಲ್ ಕಳಿಸಿದ್ದೀನಿ. ಇಮೇಲ್ಗೆ ಏನು ಪ್ರತ್ಯುತ್ತರ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಖಂಡಿತವಾಗಿಯೂ ಮತ್ತೊಂದ್ಸಲ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಬಟ್ ನನ್ನ ಪ್ರಕಾರ PUC ನಂತರ ಏನು ITEP ಅನ್ನುವಂಥ ಹೊಸ ಕಾರ್ಯಕ್ರಮನ ಲಾಂಚ್ ಮಾಡಿದರೆ ಅದು ನಿಜಕ್ಕೂ ತುಂಬ ಒಳ್ಳೆಯದು. ಟೈಮ್ ಕೂಡ ಉಳಿಯುತ್ತೆ, ನೇರವಾಗಿ ಶಿಕ್ಷಕರಾಗೋರಿಗೂ ಕೂಡ ಅದು ಡೈರೆಕ್ಟ್ ಆದಂಥ ಒಂದು ಪಾತ್ ಆಗಿ ಕನ್ವರ್ಟ್ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ತಾ, ಸೊ ಯಾರಾದರೂ PUC ನಂತರ ಶಿಕ್ಷಕರಾಗಬೇಕು ಅಂತ ಯಾರಾದರೂ ವೇಟ್ ಮಾಡ್ತಿದ್ರೆ ನೀವು ಅವರಿಗೆ ITE ಕಾರ್ಯಕ್ರಮಗಳನ್ನು ಸಜೆಸ್ಟ್ ಮಾಡ್ಬೋದು. ಇದು ನಿಜಕ್ಕೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಟೈಮ್ ವೇಸ್ಟ್ ಆಗಲ್ಲ, ಡೈರೆಕ್ಟ್ ಆಗಿ ಅವ್ರ ಪಾತ್ ಕ್ಲಿಯರ್ ಆಗುತ್ತೆ. PUC ಮುಗಿಸಿದಾಗ ಅವ್ರಿಗೆ 18 ವರ್ಷ ಆಗಿರುತ್ತೆ, B.Ed ಮುಗಿಸೋಷ್ಟೊತ್ತಿಗೆ 22 ವರ್ಷ, ಡಿಗ್ರಿ ಪ್ಲಸ್ B.Ed ಮುಗಿಸೋಷ್ಟೊತ್ತಿಗೆ 22 ವರ್ಷಕ್ಕೆ ಅವರು ಈಗ ಆಲ್ರೆಡಿ ಶಿಕ್ಷಕರಾಗೋದಕ್ಕೆ ಬೇಕಾದಂತಹ ಕನಿಷ್ಠ ವಿದ್ಯಾರ್ಹತೆಯನ್ನು ಹೊಂದಿರ್ತಾರೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ, ಈ 1 ವರ್ಷದ B.Edಗೆ ಸಂಬಂಧಪಟ್ಟಂತೆ ಅಧಿಕೃತವಾದಂತಹ ಮೇಲ್ ಅಥವಾ ಮಾಹಿತಿ ಬಿತ್ತರಿಸಿದ ತಕ್ಷಣ ಮತ್ತೊಮ್ಮೆ ನಿಮ್ಮ ಜೊತೆ ಖಂಡಿತವಾಗಿಯೂ ಹಂಚ್ಕೊಳ್ತೀನಿ ಅಂತ ಹೇಳ್ತಾ, ಆಸ್ ಆಫ್ ನೌ NCTಯ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಒಂದು ಸರ್ಕ್ಯುಲರ್ ಮಾತ್ರ ಇದೆ. 26-27ರಿಂದ ಆರಂಭ ಮಾಡ್ತೀವಿ. ಅದನ್ನು ಯಾವಾಗ ಹೇಗೆ ಅನುಷ್ಠಾನ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇನ್ನಷ್ಟು ಬಿತ್ತರಿಸಬೇಕಾಗಿದೆ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗುಡ್ ಟೈಮ್.